ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಾತ ಏನ್ ಗಾಬರಿ ಆದ್ರ? ನಾನೇ ಬಂದಿರೋದು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಎಲ್ಲ ಚೆನ್ನಾಗಿದ್ದೀವಿ, ಆರಾಮಾಗಿದ್ದೀವಿ. ಖುಷಿ ಆಯ್ತು ನಿಮ್ಮನ್ನ ನೋಡಿ. ನಿಮ್ಗೂ ಖುಷಿ ಆಯ್ತಾ? ಏನ್ ತಾತ ಮನೆ ಕಡೆ ಬರ್ಲೇ ಇಲ್ಲ ನೀವು? ಕೆಲಸ? ನಿಮ್ಮ ಮೊಮ್ಮಗಳಿಗೋ ನಿಮ್ಮನ್ ಕಂಡ್ರೆ ಬಹಳ ಸೆಳ್ತಾ. ಅವಳು ನಿಮ್ಮ ನೋಡೋಕೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ, ನೀವು ಬಂದಿಲ್ಲ ಅಂತ. ಮನೆ ಕಡೆ ವಾಪಸ್ ಬರ್ಲೇ ಇಲ್ಲ, ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾಳೆ. ಮತ್ತೆ ಎಲ್ಲಿ ಮಲ್ಲಿ ಕಾಣಿಸ್ತಾನೆ ಇಲ್ಲ? ಹೊರಗಡೆ ಹೋಗಿದ್ದಾಳಾ? ಸರಿ ಸರಿ, ಹೋಗಿ ಕರ್ಕೊಂಡ್ಬರ್ತೀರಾ? ಸರಿ ಸರಿ, ಆರಾಮಾಗಿ ಬನ್ನಿ, ಅರ್ಜೆಂಟ್ ಏನಿಲ್ಲ, ಇಲ್ಲೇ ಇರ್ತೀನಿ. ನಿಂಬೆಹಣ್ಣು ಸರ್ಬತ್ ಮಾಡ್ತೀರಾ? ಮಾಡಬೇಡಿ, ನೀವು ಆ ತೊಂದರೆ ಎಲ್ಲ ತಗೋಬೇಡಿ. ನಾನು ನಿಮ್ಮನ್ನು ನೋಡಿದ್ನಲ್ಲ, ಮಾತಾಡ್ಸಿದ್ನಲ್ಲ, ನನಗೆ ಅಷ್ಟು ಸಾಕು. ನೀವು ನನಗೆ ಉಪಚಾರ ಮಾಡೋ ಅವಶ್ಯಕತೆ ಎಲ್ಲ ಏನೂ ಇಲ್ಲ. ನೀವು ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿ. ಆಯ್ತಾಯ್ತು, ಓಕೆ. ರಾಜೇಂದ್ರ ಭೂಪತಿ ಅವನು ಹೆಂಡತಿ ಫೋಟೋ, ನಮ್ಮ ಮಗಳು. ಈ ಫೋಟೋ ಇಲ್ಲಿ ಯಾಕೆ ಬಂತು? ಅಮ್ಮ ಮಾತಾಡ್ಬೇಡ. ಅಮ್ಮ ಅದು ಮಾತಾಡ್ಬೇಡ ನೀನು. ಎದುರುಗಡೆ ಇರೋರು ಯಾರು ಅಂತಾನು ನೋಡ್ದೆ ಮಾತಾಡ್ತಾ ಇದೀಯ ನೀನು. ಸೊಕ್ಕು, ದುಡ್ಡಿನ ಸೊಕ್ಕು ತಲೆಗೇರಿವೆ ನಿಂಗೆ. ಏನು ಅನ್ಕೊಂಡಿದ್ಯಾ ನೀನು? ನಿನ್ನಷ್ಟು ದುಡ್ಡು ಸಂಪಾದನೆ ಮಾಡ್ತಾ ಇರ್ಬೋದು, ಆದ್ರೆ ಹೆಸರು ಸಂಪಾದನೆ ಮಾಡಿದ್ದಾರೆ, ಜನರ ಸಂಪಾದನೆ ಮಾಡಿದ್ದಾರೆ. ಜನ ಅವ್ರ ಎದುರಿಗೆ ಕೈ ಮುಗ್ದು ಮಾತಾಡ್ತಾರೆ. ಅದು ಕಣೋ ನಿಮ್ಮಪ್ಪ. ನಿಮ್ಮಪ್ಪ ಇಷ್ಟು ವರ್ಷ ಸಂಪಾದನೆ ಮಾಡಿದಾರಲ್ಲ ಗೌರವ, ಅದ್ರ ಮುಂದೆ ನೀನ್ ದುಡ್ಡಿರೋ ದುಡ್ಡು ಜುಜ್ಬಿ ಸಮಾನ ಕಣೋ, ಕಸಕ್ ಸಮಾನ. ದೊಡ್ಡ ಮಾತಾಡ್ತಾನೆ ಅಪ್ಪನ ಬಗ್ಗೆ, ಅವ್ರ ಕಾಲ್ ಧೂಳ್ಗೂ ಸಮಾನ ಇಲ್ಲ ಕಣೋ ನೀನು. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅವ್ರೇನು ತಪ್ಪೇ ಮಾಡಿಲ್ವಾ? ಮಾಡಿಲ್ಲ ಕಣೋ. ಅವ್ರ ಬಗ್ಗೆ ನೀನ್ ಇನ್ನೊಂದು ಮಾತಾಡಿದ್ರು ನೀನು ಹಲ್ಲು ಉದುರಿಸ್ಬಿಡ್ತೀನಿ. ಎಷ್ಟೋ ಧೈರ್ಯ ನಿನಗೆ? ಓಹೋ, ನಿನಗೆ ಅನ್ನಿಸ್ತಾ ಇರ್ಬೋದು ನೀನೇನೋ ದೊಡ್ಡದಾಗಿ ಸಾಧನೆ ಮಾಡ್ಬಿಟ್ಟಿದ್ಯಾ, ಇಷ್ಟು ದೊಡ್ಡ ಮನೆ ಕಟ್ಬಿಟ್ಟಿದ್ಯಾ, ನಾವೆಲ್ಲ ನಿನ್ನೆರಡಲ್ಲಿದ್ದೀವಿ, ಹಂಗಲ್ಲಿದ್ದೀವಿ ಅಂತ. ಅದನ್ನೆಲ್ಲ ತಲೆಯಿಂದ ತೆಗೆದಾಕ್ಬಿಡು. ನಾವೇನ್ ನಿನ್ ಹಂಗಲ್ ಬದುಕಿಲ್ಲ ಕಣೋ, ನಾವು ನಿನಗ್ ಸಿಕ್ಕಾಪಟ್ಟೆ ಮಾಡಿದೀವಿ. ನೀನ್ ಅದಕ್ಕೆ ಬಡ್ಡಿ ಚುಕ್ತಾ ಮಾಡ್ತಾ ಇದ್ಯಾ ಅಂತ ಅನ್ಕೋ ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.